ಬ್ರೋ ಬ್ರೋ ಬನ್ನಿ. ಏಡಿ ಬಿದ್ದಿದೆ ಅಂತೆ. ಇವಾಗ ಕೋಳಿ ಕಾಲು ಕಟ್ಬಿಟ್ಟು ಹಾಕೋಣ ಬನ್ನಿ. ಜೈ ನಿತ್ಯಾನಂದ. ಈ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಬ್ರೋ. ಕಟ್ ಮಾಡಿ. ಫುಲ್ ಮುಳುಗ್ತಾ ಇದೆ ಜನ. ಬ್ರೇಕ್ ಹಾಕಿ ಬ್ರೇಕು ಬ್ರೋ. ಹೋದ್ರು ಬ್ರೇಕು. ಬ್ರೋ ಎಲ್ಲೋದ್ರಿ? ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ರೆ ನಾನು ಹೊನ್ನಾವರದಲ್ಲಿ ಇದ್ದೀನಿ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಮುಂದೆ ಕೇಳು. ಧೀರಜ್ ಅವರು ಹೊನ್ನಾವರದಲ್ಲಿ ಈ ಒಂದು ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಹೊನ್ನಾವರನೇ ಇನ್ಕಂಪ್ಲೀಟ್. ಈ ಒಂದು ಅಡ್ವೆಂಚರ್ ಆಕ್ಟಿವಿಟಿನ ನೀವು ಮಾಡ್ಲೇಬೇಕು ಅಂತ ಹೇಳಿ ವಿನಯ್ ಅವ್ರ ತೋಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಆ ಅಡ್ವೆಂಚರ್ ಆಕ್ಟಿವಿಟಿ ಏನು ಅಂತ ನಾನು ಹೇಳಲ್ಲ, ಇವ್ರು ಹೇಳ್ತಾರೆ. ಇವತ್ತು ನಾವು ಹೊಳೆ ಹಿಡಿಯೋಣ ಬ್ರೋ. ಹೇಗೆ ಹಿಡಿತೀವ ಅಂತ ತೋರಿಸ್ತೀನಿ ಇವಾಗ. ಅದನ್ನ ರೆಸಿಪಿ ಮಾಡಿ ಟೇಸ್ಟ್ ಮಾಡ್ತೀವಿ. ನೀವು ಯಾವತ್ತು ಟೇಸ್ಟ್ ಮಾಡಿರಬಾರ್ದು. ಲೈಕ್ ಹೊನ್ನಾವರ ಬಂದ್ಮೇಲೆ ಇದನ್ನ ಮಿಸ್ ಮಾಡ್ಕೊಳ್ತಿದ್ವಿ ನೀವು ಬಂದಿರಲ್ಲ ಅಂದಿದ್ರೆ. ಓಕೆ, ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಾ ಇರೋದು. ನೋಡೋಣ ಯಾವ ರೀತಿ ಇವ್ರು ಏಡಿಗಳನ್ನ ಹಿಡಿತಾರೆ. ಅದಾಗಿದ್ಮೇಲೆ ಅದನ್ನ ಟೇಸ್ಟ್ ಕೂಡ ಮಾಡೋಣ. ಸೊ ಕಂಪ್ಲೀಟ್ ವಿಡಿಯೋ ಇದ್ರ ಬಗ್ಗೆ ಆಗಿರುತ್ತೆ. ಚೆನ್ನಾಗಿದೆ. ಇವಾಗ ಶುರು ಮಾಡೋಣ. ಶುರು ಮಾಡೋಣ ಬನ್ನಿ ಬ್ರಾ. ಸೊ ಇದು ಒಂದ್ ನಿಮಿಷ, ಅದಕ್ಕೂ ಮುಂಚೆ ನಾನು ಎಲ್ಲರೂ ಹೆಸರುಗಳನ್ನ ಹೇಳ್ಬಿಡ್ತೀನಿ. ಇದು ವಿನಯ್, ಇದು ಧೀರಜ್, ಕೃಷ್ಣ, ದರ್ಶನ್ ಎಕ್ಸ್ಪರ್ಟು ಏಡಿ ಹಿಡಿಯೋದ್ರಲ್ಲಿ, ನಾಗು ಇವರು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏಡಿ ಹಿಡಿತಾರಂತೆ, ಆಕಾಶ್ ಸೆಕೆಂಡ್ PUC ಎಕ್ಸಾಮ್ ಬಿಟ್ಟು ನನ್ನ ಜೊತೆ ಏಡಿ ಹಿಡಿಯೋಕೆ ಬಂದಿದ್ದಾರೆ. ಸೊ ಇವಾಗ ಏಡಿ ಹಿಡಿಯೋಕೆ ಹೋಗೋಣ ಬನ್ನಿ. ಇವಾಗ ಚಿಕನ್ ಅಂಗಡಿಯಿಂದ ತಂದಂತ ಕೋಳಿ ಕಾಲು, ಕೋಳಿ ತಲೆನ ಇವ್ರು ಕಟ್ತಾ ಇದಾರೆ. ಈ ರೀತಿ ಕಟ್ಬಿಟ್ಟು ಇವಾಗ ಏನ್ ಮಾಡ್ತೀರಾ? ಇದು ಕಟ್ಟಿ ಒಂದು ಕೋಲ್ ಹಾಕಿ ನೀರಲ್ಲಿ ಎಸಿತೀವಿ. ಪಕ್ಕ ಬರುತ್ತಾ ಬ್ರೋ ಇದಕ್ಕೆ? ಬರುತ್ತೆ ಬ್ರೋ, ನೀವು ನೋಡಿ ಇವಾಗ ಹೇಗೆ ಹಿಡಿಯತ್ತೆ ಏಡಿ ಅಂತ ಹೇಳಿ ಬಂದು. ಗೈಸ್ ನೋಡೋಣ ಬನ್ನಿ. ತೆಗೆದು ಈಗ ಹಾಕಿ ಹಿಡ್ತೀವಿ. ವೇಟ್ ಮಾಡ್ಬೇಕು, ಅದು ಬಂದು ಹಿಡಿಯತ್ತೆ. ಇವಾಗ ಅದು ಹಿಡಿತಾ ಇದೆಯೋ ಅಲ್ವಾ ಅಂತ ಹೆಂಗ್ ಕಾಣಿಸುತ್ತೆ? ಹೆಂಗ್ ಗೊತ್ತಾಗುತ್ತೆ? ಇವಾಗ ಫೀಲ್ ಆಗತ್ತೆ. ಈಗ ಹೇಳ್ಕೊಳತ್ತೆ. ಹೌದಾ? ನಿಮಗೆ ತೋರಿಸ್ತೀವಿ. ಓಕೆ, ಹೇಳ್ಕೊಂಡ್ ಕೂಡ ಹಿಡಿದಿದೆ ಅಂತ ಅರ್ಥ. ಓಕೆ, ಈ ತರ ಹಾಕಿ ಹಾಕಿ ವೇಟ್ ಮಾಡ್ಬೇಕು. ಬ್ರೋ ಬ್ರೋ ಬನ್ನಿ. ಇಲ್ಲಿ ಏಡಿ ಬಿದ್ದಿದೆ ಅಂತೆ. ನೋಡೋಣ. ಇದೆಯಲ್ಲ ಅಕ್ಕ, ನೋಡಿ ಚಿಕ್ಕದು ಏಡಿ ಸಿಕ್ಕಿದೆ, ಬಟ್ ಸಖತ್ತಾಗಿ ಹಿಡಿದ್ರು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇಲ್ಲೊಂದು ಏಡಿ ಬಿದ್ದಿದೆ. ವಾವ್, ಸೂಪರ್. ನೆಕ್ಸ್ಟ್ ನಾನು ಮುರಿಲ್ಲ. ಗೈಸ್ ಇವಾಗ ಕೋಳಿ ಕಾಲು, ಕೋಳಿ ತಲೆನ ತಗೊಂಬಂದು ಇದಕ್ಕೆ ಕಟ್ಬಿಟ್ಟು ಹಾಕ್ತಾ ಇದೀವಿ. ಇದಕ್ಕೂ ಬೀಳುತ್ತಲ್ಲ? ಹೌದು ಹಾಕಿ, ನೀವೇ ಕಟ್ಟಿ. ನಾನು ಕಟ್ಟ ಆಮೇಲೆ ಬಿದ್ದಿಲ್ಲ ಅಂದ್ರೆ ಬೀಳತ್ತೆ ಬ್ರೋ. ನೀವು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ. ಇವಾಗ ಕೋಳಿ ಕಾಲು ಕಟ್ಬಿಟ್ಟು ಹಾಕೋಣ ಬನ್ನಿ. ಜೈ ನಿತ್ಯಾನಂದ. ಇವಾಗ ಹಾಕಿದ್ದೀನಿ, ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತೀನಿ. ಅಲ್ಲೊಂದು ಕಡೆ ಬಿದ್ದಿದೆ ಅಂತೆ, ಬಿದ್ದಿದೆ ಅಂತೆ. ದೊಡ್ಡದೆ. ಹಾಂ, ಕೆಳಗೆ ಫುಲ್ ಕೆಳಗೆ ಹಾಕಿ ಹೇಳ್ತಿ ಮಾಡಿ. ಫಸ್ಟ್ ಟೈಮ್ ಏಡಿ ಹಿಡಿದೆ. ಸೊ ಇವಾಗ ಏಡಿ ಕೊಂಬನ ಮುರಿಯೋಣ. ಕೊಂಬು ಇಟ್ಕೊಳ್ಳಿ, ಕೊಂಬು ಗಟ್ಟಿ ಹಿಡೀರಿ ಕೊಂಬು. ಎತ್ತಿ ಏನಾಗಲ್ಲ, ಎತ್ತಿ. ಗೈಸ್ ಫಸ್ಟ್ ಟೈಮ್ ಏಡಿ ಹಿಡಿದಿರೋದು. ಈ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಬ್ರೋ. ಕಟ್ ಮಾಡಿ. ಕೊಂಬು ಮುರಿದಿದ್ಮೇಲೆ ಮುಗೀತು, ಇದಕ್ಕೆ ಜೀವ ಇರಲ್ಲ, ಇದೇನು ಮಾಡಲ್ಲ. ಇವಾಗ ಇದನ್ನ ಆರಾಮ ಕೈ ಕನ್ಸಲ್ಲ. ಸೊ ಇದೇ ಥರ ಇನ್ನೊಂದಿಷ್ಟು ಏಡಿಗಳನ್ನ ಹಿಡಿಯೋಣ. ಹಿಡಿದಿದಂತೆ. ಕ್ರೇಜಿಯಾಗಿ ಹಿಡಿದ್ರು. ಇವಾಗ ನೋಡಿ ಇದು ಹೆಂಗೆ ಓಪನ್ ಮಾಡ್ಕೊಂಡಿದೆ ಕೊಂಬು. ಕಟ್ಟಾಗ್ಬಿಡ್ತು. ತಪ್ಪಿ ನನ್ನ ಕೈ ಇಟ್ರೆ ಏನಾಗುತ್ತೆ? ಒಂದು ಹೋಲಾಗುತ್ತೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸಿಕ್ಕಾಪಟ್ಟೆ ಏಡಿಗಳು ಸಿಗ್ತಾ ಇದೆ ಇವತ್ತು. ಆಲ್ರೆಡಿ ನಾವು ಇಷ್ಟು ಏಡಿಗಳನ್ನ ಹಿಡಿದಿದ್ದೀವಿ. ನಾನು ದುಡುಕಬಾರ್ದಾಗಿತ್ತು. ಈ ಬೋಟಲ್ಲಿ ಆಮೇಲೆ ರೈಡ್ ಹೋಗೋಣ. ನಾನೇ ಬೋಟ್ನ ಡ್ರೈವ್ ಮಾಡ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇಂಡಲ್ ಹೋಗ್ತೀರಾ ನೀವು ಈಗ? ಬ್ರೇಕ್ ಹಾಕಿ ಬ್ರೇಕು ಬ್ರೋ. ಹೋದ್ರು ಬ್ರೇಕು. ಡಿಸ್ಕೋ ಬ್ರೋ ಎಲ್ಲೋದ್ರಿ?
ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿಟ್ಟಿದ್ದೀವಿ. ಇಲ್ಲೊಂದು 10-15 ಕಡೆ ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಹಾಕಿದ್ದೀವಿ ಅಂತ ಹೇಳಿ. ಇಲ್ಲೊಂದು ಕಡೆ ಹಾಕಿದ್ದೀವಿ, ಈ ದಾರಕ್ಕೆ ಕಟ್ ಹಾಕಿರೋದು. ಇಲ್ಲೊಂದು ಕಟ್ ಹಾಕಿದ್ದೀವಿ, ಹಂಗೆ ಲೈನಿಗೆ ಹಾಕೊಂಡು ಹೋಗಿದ್ದೀವಿ. ಹೌದು, ಏಡಿಗೆ ಕನ್ನಡ ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ? ಎಸಡಿ ಅಂತೀವಿ ನಾವು. ಎಸಡಿ. ಎಸಡಿ. 1 hour ಟ್ರಿಪ್ನ ಮಾತ್ರ ಟು ದ ಕೋರ್ ಎಂಜಾಯ್ ಮಾಡ್ತಾ ಇದ್ದೀನಿ. A few moments later. ಅವಾಗಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ, ಬಟ್ ಏಡಿ ಏನು ಬೀಳ್ತಾನೆ ಇಲ್ಲ. ವಿನಯ್ ಬ್ರೋ ಏನು ಬೀಳ್ತಾ ಇಲ್ಲ ಇವಾಗ. ಬ್ರೋ ಸಾಕು, ಇವಾಗ ಸುಮಾರು ಹಿಡಿದಿದ್ದೀವಿ ಸಾಕು. ಇವಾಗ ಮತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ನಮ್ಮ ಹೊನ್ನಾವರದಲ್ಲಿ ಇನ್ನೊಂದು ಕಡೆ ಅಲ್ಲ, ಬೇರೆ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ, ಹೋಗೋಣ. ಏನೋ ಮಾಡಂಗಿದ್ದಾರೆ, ಬಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಾನೆ ಬಂದಿದ್ದೀನಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಎಲ್ಲದನ್ನೇ ಎಕ್ಸ್ಪೀರಿಯನ್ಸ್ ಮಾಡೋದೆ. ಬನ್ನಿ ಬ್ರೋ, ಬನ್ನಿ ಹೋಗೋಣ. ಎಲ್ಲಿ ಬ್ರೋ ಹೇಳಿ. ಸಸ್ಪೆನ್ಸ್ ಬ್ರೋ, ಬನ್ನಿ. ಏನೋ ಮಾಡಂಗ ಅವ್ರೆ. ಬ್ರೋ ನಿಮ್ಗೆ ಹುಡುಗಿ ಹಿಂಗೆ ಎಲ್ಲ ಬಿದ್ದಿಲ್ಲ? ಬ್ರೋ ನಾವು ಅದಕ್ಕೆ ಕೈ ಹಾಕಿಲ್ಲ. ಬ್ರೋ ನಾವು ಅದಕ್ಕೆ ಕೈ ಹಾಕಿಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಅದು ಕೈ ಹಾಕೋದಲ್ಲ. ಇವಾಗ ದೋಣಿನಲ್ಲಿ ಹೊರಟಿದ್ದೀವಿ. ನೋಡಿದೆ ಫುಲ್ ಮುಳುಗ್ತಾ ಇದೆ ಜನ. ಎಷ್ಟು ಫಾಸ್ಟ್ ಆಗಿ ಬೋಟ್ ನ ಡ್ರೈವ್ ಮಾಡ್ತಾ ಇದಾರೆ ಅಂದ್ರೆ ಹೊನ್ನಾವರ ಇದು ಅಲ್ಲ. ಸೀರಿಯಸ್ ಆಗಿ ಯಾರು ಈ ತರ ಎಕ್ಸ್ಪ್ಲೋರ್ ಮಾಡಿರಲ್ಲ ಅನ್ಕೊಂತೀನಿ. ಇದು ಪಕ್ಕಾ ಲೋಕಲ್ ಕನ್ನಡದಲ್ಲಿ ಮಾತ್ರ. ಒಂದೆರಡು ಕನ್ನಡದಲ್ಲಿ ಮಾತ್ರ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಧೀರಜ್, ನನ್ನ ಜೊತೆ ಪಾಪ ಫುಲ್ ಕಂಪ್ಲೀಟ್ 1 hour ಅಂತ ತೋರ್ಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಗೈಸ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನಿಜ ಹೇಳ್ತೀನಿ, ಎಷ್ಟು ದುಡ್ಡು ಕೊಟ್ರು ಈ ತರ ಒಂದು ಎಕ್ಸ್ಪೀರಿಯನ್ಸ್ ಯಾರಿಗೂ ಮಾಡಕ್ಕಾಗಲ್ಲ. ನಿಮ್ದು ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಮಾಡುವ. ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ನು? ನಾವು ಕಿತಾಡಿ ಕಿರಣ್ ಅವ್ರಿಗೆ ಮಾಡ್ಸೋಣ. ಟಿಪಿಕಲ್ ಕನ್ನಡಿಗ ಅವ್ರದ್ದು ಮಾಡ್ಸೋಣ. ಇದೇ ಬೋಟಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್. ಹುಡುಗಿ ತರ ತಪ್ಕೊಂಡಿರ್ಬೇಕು. ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. A few minutes later. ಇವರೆಲ್ಲ ಯಾವ ರೀತಿ ಈಡ್ಸ್ತಾರೆ ಅಂದ್ರೆ ನನಗೆ ಬೀಳ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಬ್ರೋ? ಪರವಾಗಿಲ್ಲ ಬನ್ನಿ ಬ್ರೋ. ಚಡ್ಡಿನ ಬಿಚ್ಚಿದ್ದೀರಾ? ಓಕೆ, ಹಂಗಿದ್ರೆ ಬೇಡ ಬಿಡಿ. ಅದೆಲ್ಲ ತೋರಿಸಿದ್ರೆ ಆಮೇಲೆ ನಿಮ್ಗಳು ಕಣ್ಣೋಗ್ಬಿಡುತ್ತೆ. ಸೊ ಇವಾಗ ಹಿಡ್ದಿರೋಂಥ ಏಡಿಗಳನ್ನ ಮಾಡ್ಕೊಂಡು ತಿನ್ನೋಣ ಬನ್ನಿ. ಹಿಡ್ದಿರೋ ಏಡಿಗೆ ಚಪಾತಿ, ಖಾರದ ಪುಡಿ, ಒಂದಿಷ್ಟು ಮಸಾಲೆಗಳನ್ನೆಲ್ಲ ತೊಗೊಂಡೋಗ್ತಾ ಇದೀವಿ. ನನಗೂ ಗೊತ್ತಿಲ್ಲ ಅದನ್ನ ಹೇಗೆ ಕುಕ್ ಮಾಡ್ತಾರೆ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಈ ಥರ ಏಡಿಗಳನ್ನ ತಿಂತಾ ಇರೋದು. ನೋಡೋಣ. ಇವತ್ತು ನಿಮಗೆ ಗಂಡು ಏಡಿ ಹೆಂಗಿರುತ್ತೆ, ಹೆಣ್ಣು ಏಡಿ ಹೆಂಗಿರುತ್ತೆ ತೋರಿಸಿ. ಇದು ಹೆಣ್ಣು ಏಡಿ. ಹೆಂಗೆ ಹೇಳ್ತೀರಾ? ಗಂಡು ಏಡಿ. ಇಲ್ಲಿ ಬ್ಲ್ಯಾಕ್ ಕಲರ್ ಉಂಟಲ್ಲ, ಇದು ಹೆಣ್ಣು ಏಡಿ. ಇದು ಗಂಡು ಏಡಿ. ಗಂಡು ಏಡಿ ವೈಟ್ ಇರುತ್ತೆ, ಹೆಣ್ಣು ಏಡಿ ಬ್ಲ್ಯಾಕ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸಾ? ಇಷ್ಟೇ. ಸೂಪರ್ ಬ್ರೋ. ಇದೇ ಇಷ್ಟು ಏಡಿಗೆ ಕಾಸು ಕೊಟ್ಟು ತಗೋಬೇಕು ಅಂದರೆ ಎಷ್ಟಾಗ್ತಾ ಇತ್ತು? ಇದಕ್ಕೆ ಒಂದು 2,000 ಆಗುತ್ತೆ. 2,000? 2,000 ಆಗುತ್ತೆ. ಓ, 2,000 ಆಗುತ್ತೆ. ಯೆಲ್ಲೋ ಕಲರ್ ತಿಂತಾರಾ? ಟೇಸ್ಟ್ ಬರೋದೇ ಅದರಿಂದ. ಟೇಸ್ಟ್ ಬರೋದೇ ಅದರಿಂದ. ಇವತ್ತು ಟೇಸ್ಟ್ ಮಾಡಿ ಆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಏಡಿ ಕಲರ್ ಚೇಂಜ್ ಆಗುತ್ತೆ. ಇವಾಗ ಕಲರ್ ನೋಡ್ಕೊಳ್ಳಿ. ಇವಾಗ ಬೆಂದ ಮೇಲೆ ಅದ್ರದ್ದು ಕಲರ್ ಮತ್ತೆ ಚೇಂಜ್ ಆಗುತ್ತೆ. ಯಾವ ಕಲರ್ ಚೇಂಜ್? ಒಂಥರ ಆರೆಂಜ್ ತರ ಬರುತ್ತೆ, ಡಾರ್ಕ್. ಓ, ಅವಾಗ ಬೆಂತು ಅಂತ ಅರ್ಥ. ಓಕೆ. ಇವಾಗ ಬ್ರೋ ನೋಡಿ, ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ಕಲರ್. ಅಲ್ಲ, ಕಂಪ್ಲೀಟ್ ಆಗಿ ಆರೆಂಜ್ ಆಯ್ತು. ಈ ಕಲರ್ ಬರಬೇಕು. ಇವಾಗ ಇದು ಬೆಂದಿದೆ. ಕ್ರಾಬ್ ಸಿಕ್ಕಾಪಟ್ಟೆ ಹೀಟು ಅಂತಾರಲ್ಲ. ಹೀಟ್ ಹೌದು, ಬಟ್ ಅದ್ರ ಜೊತೆ ಎಳ್ನೀರು ಕುಡಿತೀವಲ್ಲ, ಎಳ್ನೀರು ಕುಡಿದ್ರೆ ಒಂದು 2-3 ಎಳ್ನೀರು ಕುಡಿದ್ರೆ ಹೀಟ್ ಆಗಲ್ಲ. ಹೌದಾ? ಸೊ ಈಗ ಇದನ್ನ ತಿನ್ಸಿದ್ಮೇಲೆ ನನಗೂ ಇವಾಗ ಎಳ್ನೀರು ಇದ್ದೇ ಇದೆ. ಹೌದಾ? ಎಳ್ನೀರು ಕಂಪಲ್ಸರಿ. ಆಕ್ಚುಲಿ ಕ್ರಾಬ್ ಸ್ಮೆಲ್ಲು ಸಿಕ್ಕಾಪಟ್ಟೆ ಬರ್ತಾ ಇದೆ ಅಲ್ಲ. ಹೊನ್ನಾವರದ್ದು ಒಂಥರ ಸ್ಪೆಷಲ್ ಮಾಡಿ ನೀವು. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಸಕಲಾದ
ಸುಮ್ಮನೆ ಹೇಳ್ತಲ್ಲ ವಿಡಿಯೋಗೋಸ್ಕರ ನಿಜವಾಗ್ಲೂ ಸಖತ್ತಾಗಿದೆ. ಏನೂ ಹಾಕಿಲ್ಲ, ಸಿಂಪಲ್ ರೆಸಿಪಿ. ಅಲ್ಟಿಮೇಟ್ ಆಗಿದೆ ಬ್ರೋ. ಸೊ ಕಂಪ್ಲೀಟ್ ಆಗಿ ಶೆಲ್ನ ಹೊಡೆದಿದ್ಮೇಲೆ ಇದು ಮೀಟು ಅಲ್ಟಿಮೇಟ್ ಆಗಿದೆ ಇದು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಏನೇನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇವತ್ತಿನ ದಿನದ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟು. ನನಗಿನ್ನ ಆ ಖಾರ ಕ್ರಾಬಿಂದು ಟೇಸ್ಟ್ ಫೀಲ್ ಆಗ್ತಾ ಇದೆ. ಸಖತ್ತಾಗಿತ್ತು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತಲ್ಲ ಬ್ರೋ? ಸಿಕ್ಕಾಬಡೆ ಖುಷಿ ಆಯಿತು. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಲಾಸ್ಟಲ್ಲಿ ಒಂದು ಎಳ್ನೀರು ಕೊಟ್ಟಿದ್ದಾರೆ, ಈಗ ಎಳ್ನೀರನ್ನ ಕುಡಿತೀನಿ. ನಿಮಗೆ ವಿಡಿಯೋ ಯಾವ ರೀತಿ ಅನ್ನಿಸ್ತು ನನಗೆ ದೇವರನ್ನ ಗೊತ್ತಿಲ್ಲ, ಬಟ್ ನಾನಂತೂ ಈ ವಿಡಿಯೋ ಪೂರ್ತಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಒಳ್ಳೆ ಮೆಮೊರೀಸ್ನ ಹೊನ್ನಾವರದಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಬರ್ತಾ ಇರಿ ನಮ್ಮ ಹೊನ್ನಾವರಕ್ಕೆ ಬ್ರೋ, ದೇವರನ್ನ ಹೇಳ್ತೀನಿ, ವರ್ಷಕ್ಕೊಂದ್ಸರಿ ಹೊನ್ನಾವರಕ್ಕೆ ಬರ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅದಕ್ಕೂ ಮುಂಚೆ ಅವ್ನಿಗೆ ಹೋಗ್ಬಿಟ್ಟು ಬಿಸ್ನೆಸ್ ಸ್ಟಡೀಸ್ನ ಹೇಳ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬರೋ ಬಿಸ್ನೆಸ್ ಸ್ಟಡೀಸ್ ಹೇಳ್ಕೊಡ್ತೀನಿ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಅಷ್ಟೇ ನಮ್ ಜೀವನ.